ಇನ್ನು ದಾವಣಗೆರೆ ಅಂತ ಹೋಗೋದಾದ್ರೆ ದಾವಣಗೆರೆಯಲ್ಲಿ ಇದೀಗ ಬಿಜೆಪಿ ಅಭ್ಯರ್ಥಿಯ ವಿರುದ್ಧವಾಗಿ ಬಿಜೆಪಿಯಲ್ಲಿ ಎದ್ದಿರುವಂತಹ ಅಸಮಾಧಾನ ರೇಣುಕಾಚಾರ್ಯ ಅಂಡ್ ಟೀಮ್ ಎದ್ದಿರುವ ರೆಬಲ್ ಅಂದ್ರೆ ಏನು ರೆಬಲ್ ಆಗಿದ್ದಾರೆ ಇದು ತಣ್ಣಗಾಗುವ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಸ್ವತಃ ಯಡಿಯೂರಪ್ಪ ಅವರೇ ಖುದ್ದಾಗಿ ಸಮಾಧಾನ ಪಡಿಸೋಕೆ ಪ್ರಯತ್ನ ಪಟ್ಟರೂ ಕೂಡ ಯಾಕೋ ಯಶಸ್ವಿ ಆದಂಗೆ ಕಾಣಿಸ್ತಾ ಇಲ್ಲ. ಇದೇ ಎಲ್ಲ ಒಂದ್ ಕಡೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಕೌಂಟ್ ತೆರೆಯೋಕೆ ಒಂದು ಅವಕಾಶ ಮಾಡಿಕೊಡುತ್ತಾ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ದಾವಣಗೆರೆಯಲ್ಲಿ ಇನ್ನೂ ಶಮನವಾಗದ ಬಂಡಾಯದ ಬಿಸಿ. ಕೇಸರಿ ನಾಯಕರಿಂದ ಸಾಲು ಸಾಲು ಸಂಧಾನ ಸಭೆಗಳು. ಬಿಜೆಪಿ ನಾಯಕರ ಬಳಿ ಬೇಡಿಕೆಗಳಿಟ್ಟ ರೆಬಲ್ಸ್ ಟೀಮ್. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಮಾತ್ರ ಬಂಡಾಯದ ಬಿಸಿ ಕಡಿಮೆಯಾಗುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಅದರಲ್ಲೂ ದಾವಣಗೆರೆ ಬಿಜೆಪಿಯ ಭದ್ರಕೋಟೆಯಾಗಿದ್ದು ಆ ಭದ್ರಕೋಟೆಯಲ್ಲೇ ಅಸಮಾಧಾನದ ಹೊಗೆ ಆಡ್ತಾನೆ ಇದೆ. ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ನೀಡಿದಾಗಿನಿಂದ ಮಾಜಿ ಸಚಿವರಾದಂತಹ ಎಂಪಿ ರೇಣುಕಾಚಾರ್ಯ, ಎಸ್ಎ ರವೀಂದ್ರನಾಥ್, ಕರುಣಾಕರ್ ರೆಡ್ಡಿ ಸೇರಿದಂತೆ ಹಲವು ನಾಯಕರು ಬಂಡಾಯದ ಬಾವುಟ ಹಾರಿಸಿದ್ರು. ಇನ್ನು ಈ ಬಂಡಾಯ ಇದು ಬಿಜೆಪಿ ಅಭ್ಯರ್ಥಿಗೆ ಕಂಟಕವಾಗಬಹುದು ಎನ್ನುವ ಕಾರಣಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ಸಂಧಾನ ಸಭೆಯನ್ನ ಮಾಡಿ ಯಾವುದೇ ಬಂಡಾಯ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಅಸಮಾಧಾನ ಮಾತ್ರ ರೆಬಲ್ಸ್ ಟೀಮ್ನಲ್ಲಿ ಹೊಗೆ ಆಡ್ತಾನೆ ಇತ್ತು. ರೆಬಲ್ಸ್ ಟೀಮ್ ಮಾತ್ರ ಯಡಿಯೂರಪ್ಪನವರ ಮೇಲಿರುವ ಗೌರವ ಹಾಗೂ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡು ಕೆಲವರು ಮಾತ್ರ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಇಳಿದ್ರೆ ಮತ್ತೆ ಕೆಲವರು ಮಾತ್ರ ತಮಗೂ ಅಭ್ಯರ್ಥಿಗೂ ಸಂಬಂಧನೇ ಇಲ್ಲ ಅನ್ನುವಂತೆ ಸುತ್ತಾಡ್ತಾ ಇದ್ರು. ಹೀಗಾಗಿ ನಿನ್ನೆ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಮತ್ತೆ ಸಭೆ ನಡೆಸಿ ರೆಬಲ್ ನಾಯಕರ ಮನವೊಲಿಕೆಗೆ ಮುಂದಾಗಿದ್ರು. मेरे कान तक तो ऐसी कोई आवाज़ पहुंची नहीं. मुझे तो ये मालूम है कि हर विधायक हमारा, हर पूर्व विधायक हमारा और पूरा संगठन, कहीं कहीं तो हमारे पास दो प्रत्याशी हैं, दोनों प्रत्याशी मिल करके पूरी ताकत से श्रीमती गायत्री जी को जिताने में लगे हुए हैं. प्रभारी का काम है पूरे प्रदेश में घूमना, एक एक लोकसभा में जाना, कार्यकर्ताओं से मिलना, बूथ के टीम से मिलना, और ऐतिहासिक हमें जीतना नहीं है. 28 में 28 सीट तो हम जीत चुके हैं. हमारी लड़ाई जीतने की नहीं है, हमारी लड़ाई मार्जिन की है. जब मैं कोई रिबल देखूंगा तो कहूँगा कि इसको लौटाओ, जब मैं कोई देखता नहीं तो मैं लौटाऊं किसको. हमारी पार्टी में कोई रिबल पूरे प्रदेश में नहीं है. ಇನ್ನು ಬಿಜೆಪಿ ಅವರು ನಡೆಸಿದಂತಹ ಸರ್ವೆಯಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ ಬಿಜೆಪಿ ಹಿನ್ನಡೆಯಾಗಿದೆ. ಸಭೆಗೆ ಹರಪನಹಳ್ಳಿ ಮಾಜಿ ಶಾಸಕ ಕರುಣಾಕರ್ ರೆಡ್ಡಿ ಗೈರಾಗಿದ್ರು. ತಮ್ಮ ಬೇಡಿಕೆಯಂತೆ ಹರಪನಹಳ್ಳಿ ತಾಲೂಕು ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ಆ ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ಸಂಸದರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಉಳಿದ ರೆಬಲ್ ಟೀಮ್ ಸದಸ್ಯರು ಕೂಡ ಕಂಡೀಷನ್ ಮುಂದಿಟ್ಟಿದ್ದಾರೆ. ಕರ್ನಾಟಕದಲ್ಲಿ 28 ಲೋಕಸಭೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಗಳ ಅಮಿತ್ ಶಾ ಅವರ ನಡ್ಡಾ ಅವರ ಅಪೇಕ್ಷೆ ಇದೆ. ಅದೇ ರೀತಿ ನಮಗೆ ಪ್ರಭಾರಿಗಳಂತ ರಾಧಾ ಮೋಹನ್ ಅಗರ್ವಾಲ್ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ 28 NDA ಮೈತ್ರಿಕೂಟ ಗೆಲ್ತೀವಿ. ದಾವಣಗೆರೆಯಲ್ಲೂ ಸಹ 100% ಭಾರತೀಯ ಜನತಾ ಪಾರ್ಟಿ ಕಮಲ ಲಳಿತೆ, ನರೇಂದ್ರ ಮೋದಿ ಕೈ ಬಲಪಡಿಸ್ತೀವಿ. ಯಾವುದೇ ಭಿನ್ನಮತ ಇಲ್ಲ, ನಾವು ಒಟ್ಟಾಗಿ ಒಂದೇ ಕೆಲಸ ಮಾಡ್ತೀವಿ. ಒಟ್ಟಾರೆಯಾಗಿ ದಾವಣಗೆರೆಯ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಸದ್ಯ ಕ್ಷೇತ್ರದಲ್ಲಿ ಎದ್ದಿರುವಂತಹ ಬಂಡಾಯವನ್ನ ಹೇಗೆ ಕೇಸರಿ ನಾಯಕರು ಶಮನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.